ಎಲ್ಲದಕ್ಕಿಂತ ಮೊದಲಾಗಿ ನಾನು ಡೈರೆಕ್ಟರ್ ಬಗ್ಗೆ ಎರಡು ವಿಷಯ ಮಾತಾಡಬೇಕು. ಯಾಕಂದರೆ ಈಗ ಕೆಲವರು ಪ್ರಶ್ನೆ ಕೇಳಿದ್ರು, ಎಲ್ಲೂ ಎಕ್ಸ್ಪೀರಿಯನ್ಸ್ ಇಲ್ಲ, ಹೇಗೆ ಸಿನಿಮಾ ಮಾಡೋದಕ್ಕೆ ಬಂದ್ರಿ ಅಂತ. ಇದೇ ಪ್ರಶ್ನೆ ನಾನು ಕೂಡ ಅವರಿಗೆ ಕೇಳಿದ್ದೆ. ಆವಾಗ ಅವರಿಂದ ಬಂದಂಥ ಉತ್ತರ, ನಾನು ನನ್ನನ್ನು ತುಂಬ ನಂಬ್ತೀನಿ ಅಂತ. ಸೊ ಆ ಒಂದು ಕಾನ್ಫಿಡೆನ್ಸ್ ಅವತ್ತು ಹೇಗಿತ್ತು ಅವರಲ್ಲಿ, ಇವತ್ತು ಕೂಡ ಅದೇ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಈವನ್ ಶೂಟಿಂಗ್ ಮಾಡೋವಾಗ ಆಗಿರ್ಬೋದು, ಅಥವಾ ಶೂಟಿಂಗಿಂತ ಮುಂಚೆ ಪ್ರಿಪ್ರೇಷನ್ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ಕೊಂಡಿದ್ರು ಅವರು. ಪ್ರತಿಯೊಂದು ಎಲ್ಲರೂ ಅಷ್ಟೇ ಸ್ಕ್ರೀನ್ ಟೆಸ್ಟ್ ಮಾಡಿಬಿಟ್ಟೆ ತೊಗೊಂಡಿದ್ದು, ಆಡಿಷನ್ ಮಾಡಿ, ಅದು ಅಲ್ಲದೆ ಈವನ್ ಕಾಸ್ಟ್ಯೂಮ್ ರಿಹರ್ಸಲ್ಸ್ ಮಾಡಿ. ಆಲ್ಮೋಸ್ಟ್ ಸಿನಿಮಾ ಶುರು ಆಗೋದಕ್ಕಿಂತ ಒಂದು 20-25 ಡೇಸ್ ನಾವು ರಿಹರ್ಸಲ್ಸೇ ಮಾಡಿದ್ವಿ. ಅವ್ರದ್ದೊಂದು ಆಫೀಸ್ ಇತ್ತು, ಆ ಆಫೀಸಲ್ಲೇ ರಿಹರ್ಸಲ್ಸ್ ಮಾಡಿದ್ವಿ. ಮಾಡಾದಮೇಲೆ ನಾವು ಸಿನಿಮಾ ಶೂಟಿಂಗಿಗೆ ಹೋಗಿದ್ದು. ಸೊ ಹಾಗಾಗಿ ಅವ್ರ ಮೇಲೆ ಅವತ್ತಿಂದ ಇವತ್ತಿನವರೆಗೂ ಅದೇ ನಂಬಿಕೆ ಇಟ್ಕೊಂಡಿದ್ದಾರೆ. ಆ್ಯಂಡ್ ತುಂಬ ಒಳ್ಳೆ ಮನುಷ್ಯ ಸರ್. ಬೇರೆ ವಿಷಯ, ಡೈರೆಕ್ಷನ್ನು, ಪ್ರೊಡಕ್ಷನ್ ಅದೆಲ್ಲ ಏನೇ ಇದ್ದರೂ ಕೂಡ ಅದಕ್ಕಿಂತ ಮುಖ್ಯವಾಗಿ ತುಂಬ ಅಂದರೆ ತುಂಬ ಒಳ್ಳೆ ಮನುಷ್ಯ ಸರ್. ಸೊ ಅದಕ್ಕಾದರೂ ನಾವು ಈ ಸಿನಿಮಾನ ಗೆಲ್ಲಿಸಲೇಬೇಕು ಅಂತ ಕೂತಿದ್ದೀವಿ. ಇದು ಒಳ್ಳೆಯದಾಗತ್ತೆ ಅವರಿಗೆ. ನನ್ನ ಬಗ್ಗೆ ಹೇಳೋದಾದರೆ, ನನ್ನ ಹೆಸರು ಪ್ರಸನ್ನ ಶೆಟ್ಟಿ ಅಂತ. ನಾನು ಮೂಲತಃ ರಂಗಭೂಮಿ ಕಲಾವಿದ. ಸಂಚಾರಿ ಥಿಯೇಟರ್ ಅನ್ನೋ ಒಂದು ಸಂಸ್ಥೆಯಲ್ಲಿ ಸುಮಾರು ಒಂದು 12-13 ವರ್ಷದಿಂದ ನಾಟಕಗಳನ್ನ ಮಾಡಿಕೊಂಡು ಒಟ್ಟಿಗೆ ಕೆಲವು ಸಿನಿಮಾಗಳನ್ನು ಮಾಡಿದ್ದೀನಿ. ಈ ವರ್ಷದಲ್ಲಿ ಇದು ನನ್ನ 2ನೇ ರಿಲೀಸ್. ಮೊದಲನೇ ಸಿನಿಮಾ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ಜನವರಿಲಿ ರಿಲೀಸ್ ಆಗಿತ್ತು. ಅದರಲ್ಲಿ ಮೇನ್ ರೋಲಲ್ಲಿ ಆ್ಯಕ್ಟ್ ಮಾಡಿದ್ದೆ. ಅಷ್ಟೇ ಸರ್. ಏನಾದರೂ ಪ್ರಶ್ನೆ ಇದ್ದರೆ. ನನ್ನ ಪಾತ್ರ ಗೋಪಿ ಅನ್ನೋ ಒಂದು ಪಾತ್ರ. ಒಬ್ಬ ಹಳ್ಳಿ ಹುಡುಗ, ಒಂದು ಮುಗ್ಧವಾದ ಮನಸ್ಸಿರುವಂತಹ ಒಬ್ಬ ಹಳ್ಳಿ ಹುಡುಗನ ಪಾತ್ರ ಸರ್. ಹಾಂ, ಹೌದು ಸರ್, ಖಂಡಿತವಾಗ್ಲೂ. ಯಾಕಂದರೆ ನಾನು ಅವಾಗ ಥಿಯೇಟ್ರ್ ಮಾಡ್ತಾಯಿದ್ದೆ. ಸೊ ನನಗೇನು ತಿಳಿದಿತ್ತು ಅದನ್ನು ಮಾಡಿದಾಗ ಅವ್ರಿಗೆ ಹೇಗೆ ಬೇಕು ಅಂತ ಅವ್ರು ಅದನ್ನು ಮಾಡಿಫಿಕೇಷನ್ಸ್ ಮಾಡಿ, ಈ ಥರ ಬೇಕು, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿಸ್ತಾಯಿದ್ರು ಸರ್. ಸೊ ಅದು ತುಂಬ ಹೆಲ್ಪ್ ಆಯ್ತು ಆ್ಯಕ್ಚುಲಿ. ಅಂದರೆ ಲೊಕೇಶನ್ಗೆ ಹೋದಾಗ ಜಾಸ್ತಿ ಟೇಕ್ಸ್ ಎಲ್ಲ ಆಗ್ತಿರ್ಲಿಲ್ಲ. ಸೊ ಅದು ಇವ್ರದ್ದು ಒಂದು ಅಡ್ವಾಂಟೇಜ್ ಆ್ಯಕ್ಚುಲಿ. ಏನು ಅವರು ಅಂದ್ಕೊಂಡು ಅವತ್ತಿನ ದಿನಕ್ಕೆ ಏನು ಪ್ಲ್ಯಾನ್ ಮಾಡ್ಕೊಂಬಂದಿದ್ರು ಪ್ರತಿಯೊಂದೂ ಅವತ್ತೇ ಆಗ್ತಾಯಿತ್ತು. ಇನ್ಫ್ಯಾಕ್ಟ್ ಬೇಲೂರಲ್ಲೆಲ್ಲ ಶೂಟ್ ಮಾಡಿದ್ದಾರೆ. ಅಲ್ಲೆಲ್ಲ ತುಂಬ ಈ ನವೀನ್ ಪಡೀಲ್ ಸರ್ ಮತ್ತು ಅರಸು ಮಹಾರಾಜ್ ಇವರೆಲ್ಲ ಆರ್ಟಿಸ್ಟ್ಗಳು ತುಂಬ ಇದ್ದರು. ಆ್ಯಂಡ್ ಫೈಟ್ ಸೀನಲ್ಲಿ ಕೂಡ ಅಷ್ಟೇ ತುಂಬ ಜೂನಿಯರ್ ಆರ್ಟಿಸ್ಟ್ಗಳು ಎಲ್ಲ ತುಂಬ ಇದ್ದಿದ್ದರಿಂದ ಅವ್ರು ಏನು ಅದನ್ನು ಪ್ಲ್ಯಾನ್ ಮಾಡ್ಕೊಂಡು 1 ವಾರ ಅಂತ ಹೋಗಿದ್ವೋ, ಆ 1 ವಾರದಲ್ಲಿ ಅಷ್ಟನ್ನು ಕಂಪ್ಲೀಟ್ ಮಾಡ್ಕೊಂಡ್ಬಂದಿದ್ರು. ಸೊ ಹಾಗಾಗಿ ಅದು ತುಂಬ ಹೆಲ್ಪ್ ಆಗಿದೆ ಅವರಿಗೆ. ಅಂದರೆ ಪ್ರತಿಯೊಂದು ಪೇಪರಲ್ಲಿ ಇರ್ತಾ ಇತ್ತು ಅವ್ರದ್ದು. ಅಂದರೆ ಅಲ್ಲಿ ಹೋಗ್ಬಿಟ್ಟು ಏನು ಕ್ರಿಯೇಟಿವ್ ಆಗಿ ಏನು ಥಿಂಕ್ ಮಾಡೋಕ್ಕಿಂತನೂ ಪ್ರತಿಯೊಂದು, ಅಂದರೆ ಮೊದಲೇ ಹೋಗಿ ರೆಕ್ಕಿಗೆ ಹೋಗಿ ಎಲ್ಲ ಲೊಕೇಶನ್ ನೋಡಿಕೊಂಡು ಎಲ್ಲ ಪೇಪರಲ್ಲೇ ಈವನ್ ಡ್ರಾ ಕೂಡ ಮಾಡ್ಕೊಂಡಿದ್ರು ಅವರು, ಹೀಗೆ ಬರ್ಬೇಕು ಶಾರ್ಟು ಅಂತ.